ನಾವು ನಮ್ಮ ಶಾಲಾ ಆವರಣದಲ್ಲಿ ಏರ್ಪಡಿಸಿದ್ದೇವೆ. ಇದರಲ್ಲಿ ನಮ್ಮ ಸನ್ಮಾನ್ಯ ಶಾಸಕರು ಭಾಗಿಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಹಿರಿಯ ರಾಜಕೀಯ ಮುತ್ಸದ್ದಿಗಳು, ಅತ್ಯುತ್ತಮ ಸಂಸದೀಯ ಪಟು, 50 ವರ್ಷಗಳ ತನಕ ಸೈದ್ಧಾಂತಿಕ ನೆಲಗಟ್ಟಿನಲ್ಲಿ ರಾಜಕಾರಣವನ್ನ ಮೈಗೂಡಿಸಿಕೊಂಡು ಬಂದಿರತಕ್ಕಂಥ ಅತ್ಯಂತ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಗಳು, ಮತ್ತೆ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಜಯಚಂದ್ರ ಸರ್ ಅವರು. ವಿಶೇಷವಾಗಿ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಈ ಶಾಲೆ ಇಷ್ಟೊಂದು ಹೆಮ್ಮರವಾಗಿ ಬೆಳಿಬೇಕಾದ್ರೆ ಅದಕ್ಕೆ ಮೂಲ ಕಾರಣೀಭೂತರು ನಮ್ಮ ಜಯಚಂದ್ರ ಸರ್ ಅವರು. ಜಯಚಂದ್ರ ಸರ್ ಅವರ ಮತ್ತು ಬರಗೂರು ರಾಮಚಂದ್ರಪ್ಪನವರ ಮಾರ್ಗದರ್ಶನದಲ್ಲಿ ಈ ಶಾಲೆ ನಡೀತಾ ಇರ್ತಕ್ಕಂಥದ್ದು ನಮಗೆ ಅತ್ಯಂತ ಹೆಮ್ಮೆ ಅನ್ನಿಸ್ತದೆ. ನಮ್ಮ ಜಯಚಂದ್ರ ಸರ್ ಅವರು ಅತ್ಯಂತ ಶಿಕ್ಷಣ ತಜ್ಞರು, ಶಿಕ್ಷಣ ಪ್ರೇಮಿಗಳು. ಬಹುಶಃ ಇವತ್ತು ನಮ್ಮ ತಾಲೂಕಿನಲ್ಲಿ 7 ವಸತಿ ಶಾಲೆಗಳು ಯಾವುದಾದ್ರೂ ಒಂದು ತಾಲೂಕಿನಲ್ಲಿ ಇದೆ ಅಂತಂದ್ರೆ 13 ವಸತಿ ಶಾಲೆಗಳು ಯಾವುದಾದ್ರೂ ಒಂದು ತಾಲೂಕಿನಲ್ಲಿ ಇದೆ ಅಂತಂದ್ರೆ ಅದು ನಮ್ಮ ಶಿರಾಕ್ ತಾಲೂಕಿನಲ್ಲಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಸಹ ಮನಗಾಣಬೇಕಾಗ್ತದೆ. ಅದರ ಶ್ರಮ, ಅದರ ಕೊಡುಗೆ ನಮ್ಮ ಜಯಚಂದ್ರ ಸರ್ ಅವರು. ಬಹುಶಃ ಇವತ್ತು ಬೋನಹಳ್ಳಿ ವಸತಿ ಶಾಲೆ ಒಂದರಲ್ಲೇ ಸುಮಾರು 2700 ಮಕ್ಕಳು ಗುಣಮಟ್ಟದ 3600 ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣವನ್ನ ಪಡಿತಾ ಇದ್ದಾರೆ ಅಂತಂದ್ರೆ ಅದರ ಶ್ರಮ, ಅದರ ಕೊಡುಗೆ ಜಯಚಂದ್ರ ಸರ್ ಅವರು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕಾಗ್ತದೆ. ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಕೊಂಡು ವಿಶೇಷವಾಗಿ ಪಟ್ನಾಯಕನಹಳ್ಳಿ ಕಾಲೇಜು ಅಲ್ಲಿ ನಮ್ಮ ವಿಜ್ಞಾನ ವಿಭಾಗವನ್ನ ತಂದಂತವರು, ಬಹುಶಃ ಹೆಣ್ಮಕ್ಳು ಕಿಲೋಮೀಟರ್ ಗಟ್ಟಲೆ ಬಹಿರ್ದೆಸೆಗೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹೈಟೆಕ್ ಟಾಯ್ಲೆಟ್ ರೂಮ್ ಅನ್ನು ಕಟ್ಟಿಸ್ಕೊಟ್ಟು, ಎಲ್ಲಕ್ಕಿಂತ ಮಿಗಿಲಾಗಿ ಪಟ್ನಾಯಕನಹಳ್ಳಿನಲ್ಲಿ ನಾನು ಪ್ರಿನ್ಸಿಪಾಲ್ ಆಗಿದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇಲ್ಲ. ಬಹುಶಃ ಲಕ್ಕನಹಳ್ಳಿ ಮತ್ತೆ ಹುಲಿಕುಂಟೆ, ಬರಗೂರು 2 ಕಾಲೇಜುಗಳು, ಒಟ್ಟು 5 ಕಾಲೇಜುಗಳು ವಿದ್ಯಾರ್ಥಿಗಳು ಶಿರಾಕ್ ಹೋಗಿ ಎಕ್ಸಾಮಿನೇಷನ್ ಅನ್ನ ಬರೀಬೇಕಾಗಿತ್ತು ಸೆಕೆಂಡ್ PU ನಲ್ಲಿ. ನಾನೊಮ್ಮೆ ಈ ಹಳ್ಳಿಗೆ ಬಂದಾಗ ಒಂದ್ಸರಿ ಕೇಳ್ಕೊಂಡೆ, ಇಮಿಡಿಯೇಟ್ ಆಗಿ ಅಲ್ಲೇ ರಶ್ಮಿ ಅಂತ ಹೇಳ್ಬಿಟ್ಟು ನಿರ್ದೇಶಕರು ಪದವಿಪೂರ್ವ ಶಿಕ್ಷಣದಲ್ಲಿ ಈ ವರ್ಷನೇ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ನೋಡಿ, ಇವತ್ತು 5 ಕಾಲೇಜುಗಳ ವಿದ್ಯಾರ್ಥಿಗಳು ಪಟ್ನಾಯಕನಹಳ್ಳಿ ಪರೀಕ್ಷಾ ಕೇಂದ್ರದಲ್ಲಿ ಎಕ್ಸಾಮಿನೇಷನ್ ಬರೀತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣಕರ್ತರು ಜಯಚಂದ್ರ ಸರ್ ಅವರು. ಅದು ಖಂಡಿತವಾಗಿ ಹೆಮ್ಮೆಯ ವಿಚಾರ. ಹಾಗೆ ಚಿಕ್ಕನಹಳ್ಳಿಗೆ ಹೋದ್ರೆ ನಾನಿದ್ದಂತಹ ಸಂದರ್ಭದಲ್ಲಿ ಕೋಟಿ ಹಣವನ್ನು ಹಾಕಿ ಇವತ್ತು SKVD ಕಾಲೇಜ್ ಅಂತ ಹೇಳ್ಬಿಟ್ಟು ಉಗ್ರೇಗೌಡರ ಒಂದು ಕಾಲೇಜು ಇವತ್ತು ಯೂನಿವರ್ಸಿಟಿನ ಮೀರಿಸ್ತಕ್ಕಂಥ ರೀತಿಯಲ್ಲಿದೆ. ಅದಕ್ಕೆ ಬಹುಶಃ ಅವರೇ ಆಗಿರ್ತಕ್ಕಂಥ ಒಂದು ಶ್ರಮ, ಕೊಡುಗೆ ಕಾರಣೀಭೂತರು ಜಯಚಂದ್ರ ಸರ್ ಅವರು. ಹಾಗೆ ಶಿರಾ ಕಾಲೇಜ್ ಇರ್ಬೋದು, ಎಲ್ಲ ವಸತಿ ಶಾಲೆಗಳು, PU ಕಾಲೇಜುಗಳು ಇವುಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಕೊಂಡು ಶಿಕ್ಷಣ ಪ್ರೇಮವನ್ನು ಮೆರಿತಾ ಇರ್ತಕ್ಕಂಥದ್ದು ಜಯಚಂದ್ರ ಸರ್ ಅವರು ಅಂತ ಹೇಳ್ಬಿಟ್ಟು ನಾನು ಭಾವಿಸ್ಕೊಂತ ಇದ್ದೇನೆ. ನಂತರ ಜಯಚಂದ್ರ ಸರ್ ಅವರು ಯಾವುದೇ ಸದ್ದು ಗದ್ದಲವಿಲ್ಲದೆ ಸರ್ಕಾರದಿಂದ ಸುಮಾರು ಅವರು ಸಿರಾ ಕ್ಷೇತ್ರಕ್ಕೆ ಬಂದಾಗ ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ, ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಬಹುಶಃ ಸರಿಸುಮಾರು 4,000 ಕೋಟಿ ಅನುದಾನವನ್ನು ತಂದು ನಮ್ಮ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣೀಭೂತರಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ. ಅಂತಹ ಶಾಸಕರನ್ನ ಪಡೆದಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡಿದ್ದೇನೆ. ಹಾಗೆ ಜಯಚಂದ್ರ ಸರ್ ಅವ್ರನ್ನ ಹೇಮೆಯ ಹರಿಕಾರರು ಅಂತ ಹೇಳ್ಬಿಟ್ಟು ನಾವು ಕರೀಲೇಬೇಕಾಗ್ತದೆ. ಯಾಕೆಂತಂದ್ರೆ ಕಾಲುವೆ ಮೂಲಕ ಕಳ್ಳಂಬೆಳ್ಳ ಕೆರೆಯನ್ನು ತುಂಬಿಸಿ, ಕಳ್ಳಂಬೆಳ್ಳ ಕೆರೆಯಿಂದ ಶಿರಾ ಕೆರೆ ಮತ್ತು ಮೊದಲು ಕೆರೆಗೆ ನೀರು ತಂದಂತಹ ಕೀರ್ತಿ ಜಯಚಂದ್ರ ಅವರು. ಅವ್ರದೇ ಆಗಿರ್ತಕ್ಕಂಥ ಶ್ರಮ ಇದೆ, ಅವ್ರದೇ ಆಗಿರ್ತಕ್ಕಂಥ ಒಂದು ಬೆವರು ಇದೆ. ಇವತ್ತು ನೋಡಿ, ತಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ಬರ, ಶಿರಾ ತಾಲೂಕಿನಲ್ಲಿ ಮಳೆ ಇಲ್ಲದೆ ಬರ ಆದರೂ ಸಹ ಇವತ್ತು ಶಿರಾ ಕೆರೆ ಮತ್ತು ಮೊದಲೂರು ಕೆರೆ ತುಂಬಿ ತುಳುಕ್ತಾ ಇದೆ.
ಹಿಂದಿನ ಕಾಲದಲ್ಲಿ ಒಂದು ಗಾದೆ ಮಾತು ಇತ್ತು, ಜಯಚಂದ್ರ ಸಾಹೇಬ್ರಿಗೆ ಗೊತ್ತಿರ್ತಾರ. ಮೊದಲೂರು ಕೆರೆ ತುಂಬಿದ್ರೆ ಮಗ್ಗದ ಗುಂಡಿನಲ್ಲಿ ನೀರು ಅಂತ ಹೇಳ್ಬಿಟ್ಟು, ಮೊದಲೂರು ಕೆರೆ ತುಂಬಿದ್ರೆ ಮಗ್ಗದ ಗುಂಡಿನಲ್ಲೂ ನೀರು ಬರ್ತಾ ಇತ್ತು ಅಂತ ಹೇಳ್ಬಿಟ್ಟು. ಆ ಗಾದೆ ಮಾತು ಇವತ್ತು ನಿಜ ಆಗ್ತಾ ಇದೆ, ಇವತ್ತು ನಿಜ ಆಗ್ತಾ ಇದೆ. ಬಹುಶಃ ನಮ್ದು ಒಂದು 1000 ಅಡಿ ಇಲ್ಲಿ ಬೋರ್ ಕೊರೆಸಿದ್ದೆ, ಅರ್ಧ ಇಂಚು ಸಹ ನೀರು ಬರ್ತಾ ಇಲ್ಲ. ಇವತ್ತು 4 ಇಂಚು ನೀರು ಬರ್ತಾ ಇದೆ. ಅಷ್ಟೊಂದು ಅಂತರ್ಜಲ ಇಂಪ್ರೂವ್ ಆಗಿದೆ. 10 ಅಡಿನಲ್ಲಿ ಆ ನೀರು ನಿಂತ್ಕೊಂಡಿದೆ. ಎಲ್ಲ ಪರಿಶ್ರಮ ಹಾಕಿರ್ತಕ್ಕಂಥವ್ರು ಜಯಚಂದ್ರ ಸರ್ ಅವರು. ಭದ್ರಾ ಮೇಲ್ದಂಡೆ ಅವರ ಕನಸಿನ ಕೂಸರು. ಕಾಮಗಾರಿ ಮುಕ್ತಾಯ ಆಗ್ತಾ ಇದೆ, ಅದು ಸಹ ಪೂರ್ಣ ಆಗ್ತಾ ಇದೆ, ನನಸಾಗ್ತದೆ ಅಂತಕ್ಕಂಥದ್ದು. ಹಾಗೆ ಶಿರಾದಲ್ಲಿ ಡಿಪ್ಲೊಮಾ ಕಾಲೇಜನ್ನು ತಂದಿರತಕ್ಕಂಥದ್ದು. ಹೈಯರ್ ಎಜುಕೇಶನ್ ಮಿನಿಸ್ಟರ್ ಕೆಲವ 1 ವರ್ಷ ಆಗಿದ್ದು ನಂಗೆ ಕಾಣ್ತದೆ. ಆ ಸಂದರ್ಭದಲ್ಲಿ ಡಿಪ್ಲೊಮಾ ಕಾಲೇಜನ್ನು ತಂದರು. ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಆ ಡಿಪ್ಲೊಮಾ ಕಾಲೇಜಿನಲ್ಲಿ ಪದವಿಯನ್ನು ಪಡ್ಕೊಂಡು, ಜೊತೆಗೆ ಒಂದು ಇಂಡಸ್ಟ್ರಿ ಬರ್ಲಿಕ್ಕೆ ಕೈಗಾರಿಕಾ ವ್ಯವಸ್ಥೆ ಮಾಡಿ, ಇವತ್ತು ಎಷ್ಟೇ ಜನ ಇಲ್ಲಿ ಡಿಪ್ಲೊಮಾದಲ್ಲಿ ಅಥವಾ ITI ಕಾಲೇಜಿನಲ್ಲಿ ಪದವಿಯನ್ನು ಪಡ್ಕೊಂಡು ಹೊರಹೊಮ್ಮಿದ್ರು ಸಹ ಶಿರಾದಲ್ಲೇ ಅವರಿಗೆ ನೌಕರಿ ಸಿಗ್ತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಆ ಕಾಲೇಜುಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದಾಗಿರ್ತದೆ. ಹಾಗೆ ತಾಯಿ ಮಕ್ಕಳ ಆಸ್ಪತ್ರೆ, ಬಹುಶಃ 200 ಹಾಸಿಗೆಗಳುಳ್ಳಂತಹ ತಾಯಿ ಮಕ್ಕಳ ಆಸ್ಪತ್ರೆಯನ್ನ ಮಾಡಿಕೊಟ್ಟಿರ್ತಕ್ಕಂಥವ್ರು ಜಯಚಂದ್ರ ಸಾಹೇಬ್ರವರು. ಮತ್ತೆ ಮಿನಿ ವಿಧಾನಸೌಧ. ಹಾಗೆ ನಮ್ಮ ಜಯಚಂದ್ರ ಸಾಹೇಬರು ಅತ್ಯಂತ ಒಳ್ಳೆಯ ಸಂಸದೀಯ ಪಟು. ಅವರು 10 ಹಲವು ಖಾತೆಗಳನ್ನ, 10 ಹಲವು ಸರ್ಕಾರದ ಹುದ್ದೆಗಳನ್ನ ನಿಭಾಯಿಸಿಕೊಂಡು, ಅದು ಕೃಷಿ ಸಚಿವರಾಗಿ, ಕಾನೂನು ಮತ್ತು ಸಂಸದೀಯ ಸಚಿವರಾಗಿ, ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿ, ಸಣ್ಣ ನೀರಾವರಿ ಮಂತ್ರಿಗಳಾಗಿ, ಪಶುಸಂಗೋಪನಾ ಮಂತ್ರಿಗಳಾಗಿ ಸಾಕಷ್ಟು ಹುದ್ದೆಗಳನ್ನು ಅಲಂಕರಿಸಿ ಅತ್ಯುತ್ತಮ ಸಂಸದೀಯ ಪಟು, ಅತ್ಯಂತ ದಕ್ಷ ಸಮರ್ಥ ಒಬ್ಬ ಸಚಿವರಾಗಿದ್ದು ಅಂತಕ್ಕಂಥದ್ದನ್ನ ನಾವು ಮರೆಯೋ ಹಾಗಿಲ್ಲ. ಅವರು ಆಡಳಿತ ಪಕ್ಷದಲ್ಲಿದ್ದಾಗ ಅಸೆಂಬ್ಲಿ ಒಳಗಡೆ ಹೊರಗಡೆ ಸರ್ಕಾರದ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಅತ್ಯಂತ ಸಮರ್ಥವಾಗಿ ಸಮರ್ಥಿಸಿಕೊಳ್ತಕ್ಕಂಥ ಒಬ್ಬ ದಕ್ಷ ಮಂತ್ರಿಗಳಿದ್ರು ಅಂತಂದ್ರೆ ಅದು ಜಯಚಂದ್ರ ಸರ್ ಅವರು. ಹಾಗೆ ವಿರೋಧ ಪಕ್ಷದಲ್ಲಿದ್ದಾಗ ಸರ್ಕಾರ ತಪ್ಪುದಾರಿಗೆ ಇಟ್ಟಾಗ, ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದಂತಹ ಸಂದರ್ಭದಲ್ಲಿ ಆ ಸರ್ಕಾರದ ಲೋಪದೋಷಗಳನ್ನ ಬಯಲಿಗೆಳೆದು ಕಿವಿ ಹಿಂಡಿ ಸರಿದಾರಿಗೆ ತರತಕ್ಕಂಥ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸಿಕೊಂಡು ಬರ್ತಕ್ಕಂಥ ಮಹಾನ್ ಚೇತನ ನಮ್ಮ ಜಯಚಂದ್ರ ಸಾಹೇಬರು. ಅಂತವರು ಶಾಸಕರಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಶಾಸಕರು ತಮ್ಮನ್ನು ಉದ್ದೇಶವನ್ನು ನಾನು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಅವಕಾಶಕ್ಕಾಗಿ ಧನ್ಯವಾದ.